ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ಡಿ ವಿ ಗುಂಡಪ್ಪ ಅವರ ಒಂದು ಪರಿಚಯವನ್ನು ತಿಳಿದುಕೊಳ್ಳೋಣ. ಡಿ ವಿ ಗುಂಡಪ್ಪ ಕನ್ನಡ ಸಾಹಿತ್ಯದ ಮಹಾನ್ ಕವಿ, ಲೇಖಕರು, ಚಿಂತಕ ಹಾಗೂ ಸಮಾಜ ಸೇವಕರಾಗಿದ್ದಾರೆ. ಇವರ ಪೂರ್ಣ ಹೆಸರು ಡಿ ಅಂದರೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಮತ್ತೊಮ್ಮೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ, ಡಿ ವಿ ಗುಂಡಪ್ಪ ಅಂತ ಹೆಸರುವಾಸಿಯಾಗಿದ್ದಾರೆ. ಇವರ ಜನನ 17 ಮಾರ್ಚ್ 1887. ಜನ್ಮಸ್ಥಳ ಕೋಲಾರ ಜಿಲ್ಲೆಯ ಮುಳುಬಾಗಿಲು. ಇವರು ಜನಿಸಿದ್ದು ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿ. ಹಾಗೆ ಇವರ ಮರಣ ಅಕ್ಟೋಬರ್ 7, 1975. ನಾವಿಲ್ಲಿ ನೋಡ್ತಾ ಇದ್ದೀವಲ್ವ, ಇದು ಡಿ ವಿ ಜಿಯವರ ಭಾವಚಿತ್ರ. ನೋಡಲು ತುಂಬ ಸರಳತೆಯ ಸ್ವಭಾವದವರು, ಆಳವಾದ ಜ್ಞಾನವನ್ನು ಹೊಂದಿರುವಂಥ ಒಂದು ಮಹಾನ್ ತತ್ವಚಿಂತಕರು, ಆಧ್ಯಾತ್ಮದಲ್ಲಿಯೂ ಹಾಗೂ ಸರಳತೆಯ ಜೀವಿಯು. ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಕೊಡುಗೆ. ಡಿ ವಿ ಜಿಯವರು ಸರಳ ಭಾಷೆಯಲ್ಲಿ ಆಳವಾದ ತತ್ವಚಿಂತನೆಗಳನ್ನು ವ್ಯಕ್ತಪಡಿಸಿದ್ದವರು. ಜೀವನದ ಮೌಲ್ಯಗಳು, ನೈತಿಕತೆ, ಕರ್ತವ್ಯ, ಸಮಾಜ ಸೇವೆ ಇತ್ಯಾದಿ ವಿಷಯಗಳ ಬಗ್ಗೆ ಇವರು ಬರೆದಿದ್ದಾರೆ. ಇವರ ಪ್ರಮುಖ ಕೃತಿಗಳು: ಮಂಕುತಿಮ್ಮನ ಕಗ್ಗ, 945 ಕಗ್ಗಗಳನ್ನು ಇವರು ರಚಿಸಿದ್ದಾರೆ. ಜೀವನದ ಸತ್ಯಗಳನ್ನು ತಿಳಿಸುವಂಥ ಕೃತಿಗಳಾಗಿದ್ದಾವೆ. ಕಗ್ಗಗಳು ಜೀವನದ ಸತ್ಯವನ್ನು ತಿಳಿಸುವಂಥ ಕೃತಿಗಳಾಗಿದ್ದಾವೆ. ಹಾಗೆ ಜೀವನ, ಧರ್ಮಯೋಗ, ಮರಳಿಗೆ ಹೋಗೋಣ, ಸಂಸ್ಕೃತಿ ಇತ್ಯಾದಿ ಪ್ರಮುಖ ಕೃತಿಗಳು ಡಿ ವಿ ಗುಂಡಪ್ಪನವರು ರಚಿಸಿದ್ದಾರೆ. ಡಿ ವಿ ಗುಂಡಪ್ಪ ಅವರು ಶಿಕ್ಷಣ ಮತ್ತು ಸಂಸ್ಕೃತಿಯ ಅಭಿವೃದ್ಧಿಗಾಗಿ ಶ್ರಮಿಸಿದರು. ಇವರು ಶಿಕ್ಷಣಕ್ಕೆ ಹಾಗೂ ಸಂಸ್ಕೃತಿಗೆ ತುಂಬಾ ಮಹತ್ವವನ್ನು ನೀಡಿದ್ದವರು. ಬೆಂಗಳೂರಿನಲ್ಲಿ ಗೋಖಲೆ ಸಾರ್ವಜನಿಕ ವ್ಯವಹಾರಗಳ ಸಂಸ್ಥೆಯನ್ನು ಆರಂಭಿಸಿದರು. ಹಾಗೆ ಇವರ ವಿಶೇಷತೆ ಏನಪ್ಪ ಅಂತಂದರೆ, ಮಂಕುತಿಮ್ಮನ ಕಗ್ಗ ಎಂಬ ಹೆಸರಿನಲ್ಲಿ ಕಗ್ಗಗಳನ್ನು ಬರೆದಿದ್ದಾರೆ. ಇವರ ಬರಹದಲ್ಲಿ ಜೀವನ ಪಾಠಗಳು, ಆಧ್ಯಾತ್ಮಿಕ ಚಿಂತನೆಗಳು ಕಾಣಿಸುತ್ತವೆ. ಸರಳ ಕನ್ನಡದಲ್ಲಿ ಗಂಭೀರ ವಿಷಯವನ್ನು ತಿಳಿಸಿದ್ದವರು. ಸಮಾಜ ಸೇವೆ. ಡಿ ವಿ ಗುಂಡಪ್ಪ ಅವರು ಶಿಕ್ಷಣ ಮತ್ತು ಸಂಸ್ಕೃತಿಯ ಅಭಿವೃದ್ಧಿಗಾಗಿ ಬೆಂಗಳೂರಿನಲ್ಲಿ ಗೋಖಲೆ ಸಾರ್ವಜನಿಕ ವ್ಯವಹಾರಗಳ ಸಂಸ್ಥೆಯನ್ನು ಪ್ರಾರಂಭಿಸಿದ್ದರು. ಇದು ಡಿ ವಿ ಜಿಯವರ ಒಂದು ಕಿರು ಪರಿಚಯ. ಎಲ್ಲರಿಗೂ ಧನ್ಯವಾದಗಳು.